ಕತ್ತಲೆಯಲ್ಲಿ ಹಿಂದೆಯಿಂದ ಬಂದು ನನ್ನ ಗಂಡ ತಬ್ಬಿಕೊಂಡ. ನನ್ನ ಬೆನ್ನಿಗೆ ಮುತ್ತು ಕೊಡುತ್ತಿದ್ದಾನೆ. ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ನನ್ನ ಸೀರೆಯನ್ನು ತೆಗೆದು ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಕರೆಂಟ್ ಬಂದ ತಕ್ಷಣ ಎದುರುಗಡೆ ಇದ್ದ ಮನುಷ್ಯನನ್ನು ನೋಡಿ ಬೆಚ್ಚಿದೆ. ಅವನು ನನ್ನ ಗಂಡನ ಅಣ್ಣ. 5 ನಿಮಿಷ ಸುಮ್ಮನಿದ್ದು ಬಿಡು, ಎಲ್ಲವನ್ನೂ ಮಾಡಿಬಿಡುತ್ತೇನೆ, ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ನನ್ನ ತೊಡೆಯ ಮೇಲೆ ಕೈಯಾಡಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಕಾಚವನ್ನು ತೆಗೆಯಲು ಪ್ರಯತ್ನಿಸಿದ. ನಾನು ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದರೂ ಕೂಡ ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತನ್ನು ಕೊಟ್ಟೇ ಬಿಟ್ಟ. ಅಯ್ಯೋ, ನನ್ನ ಗಂಡನಿಗೆ ಹೇಗೆ ಮುಖ ತೋರಿಸಲಿ ಅಂತ ಪರದಾಡುತ್ತಿದ್ದೇನೆ. ಅವನು ನನ್ನ ಕಾಚವನ್ನು ತೆಗೆದೇ ಬಿಟ್ಟ. ಕೊನೆಗೂ ನನ್ನ ಶೀಲ. ಅಯ್ಯೋ, ನನ್ನ ಹೆಸರು ಸಿರಿ. ನಾನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕೈ ತುಂಬ ಸಂಬಳ ಬರುತ್ತದೆ. ಅಪ್ಪ ಅಮ್ಮನನ್ನು ನಾನು ನೋಡಿಲ್ಲ. ನನ್ನನ್ನು ನನ್ನ ಸೋದರತೆ ಸಾಕಿದ್ದು. ಚಿಕ್ಕಂದಿನಿಂದಲೇ ಅಪ್ಪ ಅಮ್ಮ ಅನಾರೋಗ್ಯದಿಂದ ನನ್ನನ್ನು ಬಿಟ್ಟು ಹೊರಟು ಹೋದರಂತೆ ಬೇರೆ ಪ್ರಪಂಚಕ್ಕೆ. ಆಗ ಯಾರು ಮಗುವನ್ನು ನೋಡಿಕೊಳ್ಳುತ್ತಾರೆ, ಮದುವೆ ಮಾಡುತ್ತಾರೆ, ಅವರಿಗೆ ಮಾತ್ರ ಅಪ್ಪನ ಆಸ್ತಿ ಸಿಗುತ್ತದೆ ಅನ್ನುವ ಮಾತಿಂದ ಅತ್ತೆ ನನ್ನನ್ನು ತಂದು ಸಾಗಿಕೊಂಡರು. ಮಾವ ತುಂಬ ಒಳ್ಳೆಯವರು. ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಾರೆ. ಪರವಾಗಿಲ್ಲ. ಒಮ್ಮೊಮ್ಮೆ ಗದರುತ್ತಾಳೆ. ಅವಳ ಪ್ರೀತಿ, ಕೋಪ ಎಲ್ಲ ನನಗೆ ಅರ್ಥವಾಗುತ್ತದೆ. ಏಕೆಂದರೆ ಅತ್ತೆಯ ಸ್ವಂತ ಅಣ್ಣನ ಮಗಳು ನಾನು. ಆದ್ದರಿಂದ ನಾನೆಂದರೆ ಪ್ರೀತಿ ಜಾಸ್ತಿ. ನನ್ನನ್ನು ನೋಡಿದರೆ ಅವರ ಅಣ್ಣ ಅತ್ತಿಗೆ ನೆನಪಾಗುತ್ತಾರಂತೆ. ಆ ಬೇಸರದಿಂದ ಸಿಡಿ ಸಿಡಿ ಅನ್ನುತ್ತಾರೆ. ಅತ್ತೆಯ ಅತ್ತೆ ಮಾವ ಮೊದಮೊದಲು ನನ್ನನ್ನು ಬೇಸರದಿಂದ ನೋಡಿಕೊಳ್ಳುತ್ತಿದ್ದರಂತೆ. ಇಷ್ಟ ಇರಲಿಲ್ಲವಂತೆ ಯಾರದೋ ಮಗುವನ್ನು ನಾವು ಹೇಗೆ ನೋಡಿಕೊಳ್ಳಬೇಕು ಅಂತ. ಆಗ ಅತ್ತೆ, ಇವಳನ್ನು ಹಾಸ್ಟೆಲ್ಗೆ ಸೇರಿಸಿಬಿಡುತ್ತೇನೆ. ಇವಳ ಹೆಸರಿನಲ್ಲಿ ಇರುವ 20 ಎಕರೆ ಜಮೀನನ್ನು ಕೂಡ ಹಾಸ್ಟೆಲ್ಗೆ ಕೊಟ್ಟು ಬಿಡುತ್ತೇನೆ. 10 ಎಕರೆ ಅವಳಿಗೆ, 10 ಎಕರೆ ಅವಳನ್ನು ನೋಡಿಕೊಳ್ಳುವ ಹಾಸ್ಟೆಲ್ಗೆ ಅಂತ ಹೇಳಿದಾಗ ನನ್ನ ಅಜ್ಜಿ ತಾತ, ಅಂದರೆ ಅತ್ತೆಯ ಅತ್ತೆ ಮಾವ ಆಸ್ತಿಗಾಗಿ ನನ್ನನ್ನು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡಲು ಒಪ್ಪಿಕೊಂಡರಂತೆ. ಆದರೆ ಯಾವ ಸಂದರ್ಭದಲ್ಲೂ ಕೂಡ ಅತ್ತೆ ನನ್ನ ಕೈಯನ್ನು ಬಿಟ್ಟಿಲ್ಲ. ಅವರಿಗೆ ಒಬ್ಬ ಮಗನಿದ್ದಾನೆ. ಅವನ ಹೆಸರು ರಾಕೇಶ್. ಅವನು ನನಗಿಂತ ದೊಡ್ಡವನು. 2 ವರ್ಷ ಸಿಟಿಯಲ್ಲಿ ಓದುತ್ತಾ ಇರುವುದು. ರಜಕ್ಕೆ ಬಂದಾಗ ವಿಚಿತ್ರವಾಗಿ ನನ್ನನ್ನು ನೋಡುತ್ತಿರುತ್ತಾನೆ. ಅವನಿಗೆ ಕೋಪ. ಅವನ ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಅವನಿಗೆ ಕೊಡುವ ಪ್ರೀತಿಯನ್ನು ನನಗೆ ಹಂಚುತ್ತಿದ್ದಾರೆ. ಅವನಿಗೆ ಸಿಗಬೇಕಿದ್ದ ಅಟೆನ್ಷನ್ ಸಿಗುತ್ತಿಲ್ಲ. ಎಲ್ಲ ನನಗೆ ಸಿಗುತ್ತದೆ ಅಂತ ತುಂಬ ಬೇಸರದಲ್ಲಿ ಇರುತ್ತಾನೆ. ನಾನು ತುಂಬ ಸಲ ಹೇಳಿದ್ದೇನೆ, ನಾನು ಮದುವೆಯಾಗಿ ಹೊರಟು ಹೋಗುತ್ತೇನೆ ಅಥವಾ ಕೆಲಸ ಸಿಕ್ಕಿದ ಮೇಲೆ PGಗೆ ಸೇರಿಕೊಂಡು ಬಿಡುತ್ತೇನೆ. ನೀನು ನನ್ನ ಬಗ್ಗೆ ಯೋಚಿಸಬೇಡ. ನಿನ್ನ ಅಪ್ಪ ಅಮ್ಮನನ್ನು ನಾನು ಎಂದೂ ದೂರ ಮಾಡುವುದಿಲ್ಲ. ನೀನು ನನ್ನವನು ಅಂತ ನಾನೆಂದು ಅಂದುಕೊಳ್ಳುವುದಿಲ್ಲ ಅಂತ ಹೇಳಿದ್ದೇನೆ. ಏಕೆಂದರೆ ಅತ್ತೆ ಯಾವಾಗಲೂ ಹೇಳುತ್ತಾಳೆ, ನಿನ್ನನ್ನು ರಾಕೇಶ್ನ ಜೊತೆ ಮದುವೆ ಮಾಡಿಬಿಡುತ್ತೇನೆ, ನೀನು ಇದೇ ಮನೆಯಲ್ಲಿ ಇರುವೆ ಅಂತ. ರಾಕೇಶ್ಗೆ ಇಷ್ಟವಿಲ್ಲ. ನನ್ನ ನೆರಳನ್ನು ಕೂಡ ಕಂಡರೆ ಅವನು ಅಸಹ್ಯ ಪಡುತ್ತಾನೆ. ಇನ್ನು ಮದುವೆ ಆಗಿ ಸಂಸಾರ ಮಾಡುವುದು ದೂರದ ಮಾತು ಅಲ್ಲವೇ? ದಿನಗಳು ಕಳೆದಂತೆ ನಾನು ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಬಿಟ್ಟೆ. ಕೆಲಸ ನನಗೆ ಅನಿವಾರ್ಯವಾಗಿತ್ತು. ಇಂಡಿಪೆಂಡೆಂಟ್ ಆಗಬೇಕಿತ್ತು. ನಾನು ಯಾರನ್ನು ನಂಬುತ್ತೇವೆ ಅವರು ನಮ್ಮ ಜೊತೆ ಎಷ್ಟು ದಿನ ಇರುತ್ತಾರೆ ತಿಳಿಯದು. ಅದು ಅಪ್ಪ ಅಮ್ಮನನ್ನು ನೋಡಿ ನಾನು ಕಲಿತದ್ದು. ನಾನು ಸರಿಯಾಗಿ ಅವರನ್ನು ಅಪ್ಪ ಅಮ್ಮ ಅಂತ ಕರೆಯುವ ಮೊದಲೇ ಅವರು ಈ ಪ್ರಪಂಚವನ್ನು ಬಿಟ್ಟು ಪರಲೋಕಕ್ಕೆ ಹೊರಟು ಹೋಗಿದ್ದರು. ನನ್ನ ಪಾಲಿಗೆ ದೇವರುಗಳಾಗಿದ್ದರು. ಕಣ್ಣಿಗೆ ಕಾಣದ ದೇವರಾಗಿದ್ದರು ಒಮ್ಮೊಮ್ಮೆ. ಆದರೆ ಭಾವನೆಗಳಿಂದ ಬದುಕು ಸಾಗುವುದಿಲ್ಲ, ಹೊಟ್ಟೆಯು ತುಂಬುವುದಿಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆದರೆ ಎಲ್ಲ ಸರಿ ಹೋಗುತ್ತದೆ ಅಂತ ಯೋಚಿಸಲು ಆರಂಭಿಸಿದೆ. ಅಂದಿನಿಂದ ಸ್ವಲ್ಪ ಸಮಾಧಾನವಾಗಿ ಬದುಕು ಸಾಗುತ್ತಿದೆ. ಅಂದರೆ ಅತ್ತೆ ಬಿಡುವುದಿಲ್ಲ. ಒಟ್ಟಿಗೆ ಮದುವೆಯಾಗಿ ರಾಕೇಶ್ನ ಜೊತೆ ಇದ್ದು ಬಿಡು ಅಂತ ಹೇಳುತ್ತಿದ್ದಾರೆ ಅತ್ತೆ. ಆದರೆ ಅತ್ತೆಯ ಆಸೆ ಈಡೇರಲಿಲ್ಲ. ಏಕೆಂದರೆ ಇಂದು ಭಾನುವಾರ. ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಮಲಗಿದ್ದೆ. ಆಗ ಅತ್ತೆಯ ಕಿರುಚುವ ಧ್ವನಿ ಕೇಳಿಸಿತು. ಭಯದಿಂದ ಓಡಿ ಹೋದೆ. ಅಜ್ಜಿಗೆ ಹುಷಾರಿಲ್ಲ, ಅವರಿಗೆ ಏನಾದರೂ ಆಗಿರಬಹುದು ಅಂತ. ಅದಕ್ಕಿಂತ
ಕೆಟ್ಟದ್ದನ್ನು ಕಣ್ಣ ಎದುರಿಗೆ ನೋಡಿದ್ದೆ. ರಾಕೇಶ್ ಯಾವುದೋ ಸುಂದರವಾದ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾನೆ. ಇಬ್ಬರು ಹಾರಗಳನ್ನು ಹಾಕಿಕೊಂಡಿದ್ದಾರೆ, ಮದುವೆಯ ಬಟ್ಟೆಯನ್ನು ಹಾಕಿದ್ದಾರೆ. ಅಂದರೆ ಇಬ್ಬರು ಮದುವೆ ಆಗಿರಬಹುದು ಅಂತ ಅನಿಸುತ್ತಿದೆ. ರಾಕೇಶ್ ಹೇಳುತ್ತಾನೆ, ಅವರ ಅಪ್ಪ ಅಮ್ಮನ ಬಳಿ ನನಗೆ ಇಲ್ಲಿ ಇವಳ ಜೊತೆ ಮದುವೆ ಮಾಡಿ ಸಾಯುವವರೆಗೂ ಇವಳನ್ನು ಜೊತೆಯಲ್ಲಿಟ್ಟುಕೊಳ್ಳುತ್ತೀರಾ? ನಂತರ ನನ್ನನ್ನು ಬಿಟ್ಟು ಬಿಡುತ್ತೀರಾ? ನನ್ನ ಮನೆಯಲ್ಲಿ ನಾನೇ ಅಪರಿಚಿತ, ನಾನೇ ಬೇರೆಯವಳನ್ನು ಮದುವೆ ಆಗಿಬಿಟ್ಟರೆ ಇವಳು ಇಲ್ಲಿಂದ ಹೋಗುತ್ತಾಳೆ, ನೆಮ್ಮದಿಯಾಗಿ ನನ್ನ ಅಪ್ಪ ಅಮ್ಮ ನನಗೆ ಸಿಗುತ್ತಾರೆ ಅಂತ ಅವನು ಕಣ್ಣೀರು ಹಾಕಿದ. ಅವನ ಮನಸ್ಸಿನಲ್ಲಿ ನನ್ನ ಮೇಲೆ ಅಷ್ಟೊಂದು ಕೋಪ, ನೋವು ಇದೆ. ಆದರೆ ಅದ್ಯಾವುದಕ್ಕೂ ನಾನು ಕಾರಣವಲ್ಲ. ಅತ್ತೆ ವಿಧವಾಗಿ ಹೇಳುತ್ತಿದ್ದಾಳೆ. ಅವನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಹುಡುಗಿ ಸೈಲೆಂಟಾಗಿ ನಿಂತಿದ್ದಾಳೆ. ಅವಳಿಗೆ ಇವುಗಳ ವಿಷಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಯಾವಾಗ ನಾನು ಕುಳಿತುಕೊಳ್ಳುತ್ತೇನೆ ಅನ್ನುವ ಮನಸ್ಥಿತಿಯಲ್ಲಿ ಇದ್ದಾಳೆ. ಮಾವ ಕೂಡ ಅವನ ಕೈಯನ್ನು ಹಿಡಿದುಕೊಂಡು, ನೀನು ಹೇಗಿದ್ದರೂ ಮದುವೆ ಮಾಡಿಕೊಂಡು ಬಂದೆ, ಪರವಾಗಿಲ್ಲ, ಕೊನೆ ಪಕ್ಷ ಅವಳ ಮದುವೆ ಮಾಡುವವರೆಗೂ ನೀನು ನಮ್ಮ ಜೊತೆ ಇದ್ದು ಬಿಡು ಅಂತ ಹೇಳಿದರು. ಅವನು ಏನೂ ಮಾತನಾಡದೆ ತನ್ನ ಮದುವೆಯಾಗಿದ್ದ ಹೊಸ ಹುಡುಗಿಯನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡ. ಇತ್ತ ಅತ್ತೆ ಮಾವ ಕೆಳಗೆ ಕುಸಿದರು. ನಾನು ಅವರಿಗೆ ಸಮಾಧಾನ ಮಾಡಿದೆ. ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಳಬೇಡಿ. ನಾನು ನಿಮಗೆ ಮಗ ಕೂಡ ಮಗಳು ಕೂಡ. ಅವನು ಮಾಡಿದ್ದು ಸರಿ. ಅವನಿಗೆ ಸಿಗಬೇಕಾದ ಪ್ರೀತಿಯನ್ನು ನೀವು ತಂದೆ ತಾಯಿ ಇಲ್ಲದ ಮಗು ಅಂತ ನನಗೆ ಕೊಟ್ಟಿರಿ. ಅದು ಅವನಿಗೆ ಅರ್ಥವಾಗಿಲ್ಲ ಸರಿಯಾಗಿ. ಮಾವ, ನೀನು ಯಾರಿಗಾದರೂ ತೋರಿಸಿ ನನ್ನನ್ನು ಮದುವೆ ಮಾಡಿ ಕಳಿಸು, ನಾನು ಹೋಗುತ್ತೇನೆ. ಇನ್ನು ನಾನು ಇಲ್ಲಿ ಇದ್ದು ನಿಮಗೆ ಕಷ್ಟ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂದಾಗ ಎಲ್ಲರೂ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾರೆ. ವಾರದಲ್ಲೇ ನನಗೆ ಮಾವ ಹುಡುಗನನ್ನು ಗೊತ್ತು ಮಾಡಿದರು. ಬ್ರೋಕರ್ ಕಡೆಯಿಂದ ಹುಡುಗ, ಸಾಫ್ಟ್ವೇರ್ ಇಂಜಿನಿಯರ್, ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಒಬ್ಬ ಅಣ್ಣ ಕೂಡ ಇದ್ದಾನೆ. ಅವನಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ಅಪ್ಪ ಅಮ್ಮ ಯಾರೂ ಇಲ್ಲ. ಅತ್ತೆ ಇಲ್ಲದ ಮನೆಯಲ್ಲಿ ರಾಣಿಯಾಗಿರಬಹುದು. ಇಲ್ಲಿಯ ಥರ ನನ್ನ ಅಮ್ಮ ನನ್ನ ಹೆಂಡತಿಗೆ ಕಷ್ಟ ಕೊಡುತ್ತಿದ್ದಳು. ನಿನಗೆ ಅಲ್ಲಿ ಕಷ್ಟ ಕೊಡಲು ಯಾರೂ ಇರುವುದಿಲ್ಲ. 6 ತಿಂಗಳು ಮದುವೆಯಾಗಿ ಜೊತೆಯಲ್ಲಿರು. ನಂತರ ನೀನು ಮತ್ತು ನಿನ್ನ ಗಂಡ ಇಬ್ಬರು ಸಪರೇಟ್ ಮನೆಯನ್ನು ಮಾಡಿಕೊಂಡು ಬೆಂಗಳೂರಿಗೆ ಬಂದುಬಿಡಿ. ಇಬ್ಬರು ಕೆಲಸದಲ್ಲಿ ಇದ್ದೀರಾ ಅಲ್ಲವೇ ಅಂದಾಗ ನಾನು ಜೋರಾಗಿ ಅಳಲು ಶುರು ಮಾಡಿದ್ದೆ. ಅತ್ತೆಗೆ ಭಯ. ಬ್ರೋಕರ್ ಕಡೆಯಿಂದ ಬಂದಿರುವ ಸಂಬಂಧ. ಇನ್ನೂ ಒಂದು ಸಲ ಚೆನ್ನಾಗಿ ವಿಚಾರಿಸಿ. ರಾಕೇಶ್ ಮಾಡಿದ ತಪ್ಪಿಗೆ ನಾವು ಇವಳಿಗೆ ಶಿಕ್ಷೆ ಕೊಡಬಾರದು. ಇಷ್ಟು ಬೇಗ ಮದುವೆ ಸೆಟ್ಟಾಗಿದೆ ಅಂದರೆ ನನ್ನ ಮನಸ್ಸಿನಲ್ಲಿ ಭಯವಾಗುತ್ತಿದೆ ಅಂತ ಅಳುತ್ತಿದ್ದಾಳೆ. ಆಗ ಅತ್ತಿಗೆ ನಾನು ಸಮಾಧಾನ ಮಾಡಿದ್ದೆ. ನಾನು ಇಲ್ಲೇ ಇರುತ್ತೇನೆ ಅಂತ ಅಂದುಕೊಂಡು ಈಗ ಹೋಗುತ್ತೇನೆ ಅಂತ ಬೇಸರ ಮಾಡಿಕೊಳ್ಳಬೇಡಿ. ಮಾವ ಹೇಳಿದ ಹಾಗೆ ಬೇಗ ಬೆಂಗಳೂರಿಗೆ ಬಂದು ಬಿಡುತ್ತೇನೆ. ಈಗ ನೀವು ನನ್ನನ್ನು ಮೈಸೂರಿಗೆ ಮದುವೆ ಮಾಡಿಕೊಡುತ್ತಿದ್ದೀರಾ. ಬೆಂಗಳೂರಿಗೆ ಬಂದ ಮೇಲೆ ನಿಮ್ಮನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ, ಚಿಂತಿಸಬೇಡಿ. ರಾಕೇಶ್ ಕೂಡ ಸರಿ ಹೋಗುತ್ತಾನೆ. ಅವನು ಮದುವೆ ಆಗಿದ್ದಾನೆ ಅಂತ ನಾನು ಅತ್ತೆ ಮಾವನಿಗೆ ಸಮಾಧಾನ ಮಾಡಿದರೂ ಕೂಡ ನನಗೆ ಈಗ ಈ ಮನೆಯನ್ನು ಬಿಟ್ಟು ಹೋಗುವುದು ಇಷ್ಟವಿಲ್ಲ. ಅತ್ತೆಯನ್ನು ಬಿಟ್ಟು ಹೋಗುವುದು ಕೂಡ ಇಷ್ಟವಿಲ್ಲ. ಮದುವೆಯ ಹುಡುಗನ ಭಯಕ್ಕಿಂತ ಬೇಸರ ಜಾಸ್ತಿ. ನಾನು ಇರುವ ಜಾಗದಿಂದ ಕದಲಲು ಕೂಡ ಇಷ್ಟವಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ. ದೇವರು ಮಾಡಿದಂತೆ ಆಗಲಿ ಅಂತ ಮನಸ್ಸನ್ನು ಗಟ್ಟಿ ಮಾಡಿದೆ. ಮದುವೆಯನ್ನು ಅತ್ತೆ ಮಾವ ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟರು. ಅವರಿಗೆ ಸ್ವಂತ ಮಗಳಿದ್ದರೂ ಕೂಡ ಇಷ್ಟೊಂದು ಚೆನ್ನಾಗಿ ಮದುವೆ ಮಾಡುತ್ತಿರಲಿಲ್ಲ. ನನಗೆ ತುಂಬ ಖುಷಿಯಾಯಿತು. ಕೊನೆ ಪಕ್ಷ ಅವರು ನನ್ನ ಕನ್ಯಾದಾನ ಆದರೂ ಮಾಡಿದರು. ಹುಡುಗ ಪರವಾಗಿಲ್ಲ ನೋಡಲು, ಆದರೆ ಅವನು ನನ್ನ ಕಡೆ ಜಾಸ್ತಿ ಗಮನ ಹರಿಸುತ್ತಿರಲಿಲ್ಲ. ಅವನ ಅಣ್ಣ ಅಂದರೆ ನನ್ನ ಭಾವ ಮತ್ತು ಅವನ ಹೆಂಡತಿ ನನ್ನ ಕಡೆ ತುಂಬ ಗಮನ ಹರಿಸುತ್ತಿದ್ದರು. ಹುಡುಗನಿಗೆ ಸ್ವಲ್ಪ ನಾಚಿಕೆಯೇನು. ಹೇಗಿದ್ದರೂ ನಾನು ಅವನನ್ನು ಸರಿ ಮಾಡೇ ಮಾಡುತ್ತೇನೆ. ಅವನೇ ನನ್ನ ಸರ್ವಸ್ವ ಅಂದುಕೊಂಡು ಬದುಕಿಬಿಡುತ್ತೇನೆ. ನನ್ನ ಪ್ರೀತಿಗೆ ಸರಿಯಾದ ಬೆಲೆ ಸಿಗುತ್ತದೆ. ನಾನು ಬೆಂಗಳೂರಿನ ಬ್ರ್ಯಾಂಚಿಂದ ಮೈಸೂರು ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ತೆಗೆದುಕೊಂಡೆ.
ಕೆಲಸಕ್ಕೆ. ಈಗ ಜೀವನ ಸುಂದರವಾಗಿ ನಡೆಯುತ್ತದೆ. ಕೊನೆ ಪಕ್ಷ ರಾಕೇಶ್ ನನ್ನನ್ನು ದ್ವೇಷ ಮಾಡುವುದನ್ನು ನಿಲ್ಲಿಸುತ್ತಾನೆ ಅಂತ ಅಂದುಕೊಂಡು ಮದುವೆಯಾಗಿ ಗಂಡನ ಮನೆಗೆ ಹೋದೆ. ಆದರೆ ಅಲ್ಲಿ ಮದುವೆಯಾದ ಮೊದಲ ದಿನವೇ ಒಂದು ರೀತಿ ಏನೋ ವಿಚಿತ್ರ ಅಂತ ಅನ್ನಿಸಲು ತಿಳಿಯಿತು. ಏನು ಅಂತ ತಿಳಿಯುತ್ತಿಲ್ಲ. ಮೊದಲ ರಾತ್ರಿ ತುಂಬ ಆಸೆಯಿಂದ ಗಂಡನಿಗಾಗಿ ಕಾದು ಕುಳಿತೆ. ಆದರೆ ಅವನು ಚೆನ್ನಾಗಿ ಕುಡಿದು ಬಂದು ಮಲಗಿದ. ನಾನು ಗೋಡೆ ಕಡೆ ತಿರುಗಿ ಮಲಗಿದೆ. ಬೆಳಗ್ಗೆ ಆದ ಮೇಲೆ ಅವನು ಏನು ನಡೆದೆ ಇಲ್ಲವೇನೋ ಅನ್ನುವ ರೀತಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದ. ವಾರ ಕಳೆದರೂ ಕೂಡ ಅವನು ನನ್ನನ್ನು ಮುಟ್ಟಿಲ್ಲ. ಆದರೆ ಪ್ರತಿದಿನ ಬೆಳಿಗ್ಗೆ ನನ್ನ ಗಂಡನ ಅತ್ತಿಗೆ, ನೀವಿಬ್ಬರು ಚೆನ್ನಾಗಿ ಮಕ್ಕಳ ಆಟವನ್ನು ಆಡುತ್ತಿದ್ದೀರಾ, ಎಲ್ಲಿಯವರೆಗೆ ಬಂದಿದೆ ನಿಮ್ಮ ಸಂಬಂಧ ಅಂತ ಕೇಳಿದರು. ಆಗ ನಾನು ನಗುತ್ತಾ ಅಡಿಗೆ ಮನೆಯಿಂದ ಹೊರಬಂದೆ. ಏನನ್ನೋ ಅವರ ಬಳಿ ಹಂಚಿಕೊಳ್ಳಲು ಇಷ್ಟವಿಲ್ಲ. ಅಕಸ್ಮಾತ್ ನನ್ನ ಗಂಡನ ಕಿವಿಗೆ ಬಿದ್ದರೆ ಸಂಸಾರ ಹಾಳಾಗುತ್ತದೆ ಅಂತ. ಅವರುಗಳ ಜೊತೆ ಚೆನ್ನಾಗಿ ನಾನು ಮಿಂಗಲ್ ಆದರೂ ಅವರೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡುತ್ತಿದ್ದಾರೆ ಅಂತ ಒಮ್ಮೊಮ್ಮೆ ಅನಿಸುತ್ತಿತ್ತು. ನನ್ನ ಗಂಡನ ಅಣ್ಣ ಅಂದರೆ ನನ್ನ ಭಾವ ಅವಶ್ಯಕತೆಗಿಂತ ಹೆಚ್ಚಾಗಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ನಾನು ಅದೃಷ್ಟ ಮಾಡಿದ್ದೆ ಇಂತಹ ಮನೆಯನ್ನು ಪಡೆಯಲು. ಆದರೆ ಗಂಡನ ವಿಷಯವನ್ನು 2 ದಿನ ನೋಡಿ ಎಲ್ಲವನ್ನೂ ಅತ್ತೆಗೆ ಹೇಳಿಬಿಡುತ್ತೇನೆ. ನನ್ನ ಗಂಡ ಪ್ರತಿದಿನ ಇದೇ ರೀತಿ ಮಾಡುತ್ತಾನೆ ಅಂತ. ಇವರ ಬಳಿ ಹೇಳಲು ನನಗೆ ಮುಜುಗರ ಅಂತ ಅಂದುಕೊಂಡು ರೂಮಿಗೆ ಹೋದೆ. ಇಂದು ಕೂಡ ಅದೇ ರೀತಿ ಆಯಿತು. ಆದರೆ ಬೆಳಿಗ್ಗೆ ನಾನು ಹೇಳುವುದರ ಒಳಗೆ ನನ್ನ ಗಂಡ ಮಂಚದಲ್ಲಿ ಇರಲಿಲ್ಲ. ಎದ್ದು ಹೊರಗೆ ಹೊರಟು ಹೋಗಿದ್ದ. ನಾನು ಅಳುತ್ತಾ ಕುಳಿತಿದ್ದೆ. ಆಗ ನನ್ನ ವಾರಗಿತ್ತಿ ಭಾವ ಬಂದು ನನ್ನನ್ನು ಸಮಾಧಾನ ಮಾಡಿದ್ದರು. ಅಳಬೇಡ, ನಾವು ನಿನ್ನನ್ನು ನೋಡಿಕೊಳ್ಳುತ್ತೇವೆ. ಅವನಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಹೇಳುತ್ತೇವೆ. ಇಂದು ನೀನು ಹೇಳುವುದರ ಒಳಗೆ ಅವನು ಎದ್ದು ಹೊರಟು ಹೋಗಿದ್ದಾನೆ. ಅವನಿಗೆ ಸರಿಯಾಗಿ ಮಾಡುತ್ತೇನೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಪ್ರತಿ ರಾತ್ರಿ ಇದೇ ರೀತಿ ಮಾಡುತ್ತಾರೆ, ಅವರು ನನ್ನನ್ನು ಮುಟ್ಟೇ ಇಲ್ಲ ಅಂತ. ಆಗ ಭಾವ ಕೋಪದಿಂದ ಅವನಿಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ, ನೀನು ಆರಾಮವಾಗಿ ಇರು, ನಿನ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂದರು. ಸಡನ್ನಾಗಿ ನನಗೆ ಶಾಕ್ ಆಯಿತು. ಆಗ ವಾರಗಿತ್ತಿ ಅಂದರು, ಮದುವೆ ಮಾಡಿರುವುದು ನಾವು, ನಿನ್ನ ಜವಾಬ್ದಾರಿಯೂ ನಮ್ಮದೇ ಅಂತ ಅಷ್ಟೇ ಅಂತ ಹೇಳಿ ಹೊರಟು ಹೋದರು. 2-3 ದಿನ ಇದೇ ರೀತಿ ನಾಟಕ ನಡೆಯಿತು. ನನಗೆ ಅವನ ಮೇಲೆ ದಿನಗಳು ಕಳೆದಂತೆ ಕೋಪ ಬರುತ್ತಿದೆ. ಇಂದು ಕೊನೆ ದಿನ. ನಾನು ಇಂದು ರಾತ್ರಿ ನೋಡಿ ಬೆಳಿಗ್ಗೆ ಎಲ್ಲವನ್ನು ಅತ್ತೆಗೆ ಫೋನ್ ಮಾಡಿ ಹೇಳುತ್ತೇನೆ, ಅವರಿಗೆ ನೋವು ಮಾಡಬಾರದು ಅಂತ. ಏನನ್ನೂ ಹೇಳುತ್ತಿಲ್ಲ, ಅವರಿಗೆ ನೋವಾಗುತ್ತದೆ ಅಂತ. ಆದರೆ ನಾನು ಇವರುಗಳೆಲ್ಲ ಸೇರಿ ಇಷ್ಟೊಂದು ನೋವು ಮಾಡಿದರೆ ಹೇಳಲೇಬೇಕು ಅಂತ ಯೋಚಿಸುತ್ತಿದ್ದೆ. ಸಡನ್ನಾಗಿ ಕರೆಂಟ್ ಹೋಯಿತು. ಆಗ ನನ್ನ ವಾರಗಿತ್ತಿ ಪಾರ್ಲರ್ಗೆ ಹೋಗಿರುವುದು ನೆನಪಾಗಿ ಮನೆಯಲ್ಲಿ ಯಾರೂ ಇಲ್ಲ, ನಾನೊಬ್ಬಳೇ ಅಂತ ಇನ್ನೂ ಭಯವಾಗಿ ಮೇಲೆ ಹೇಳಲು ಆರಂಭಿಸಿದೆ, ಬಾಗಿಲನ್ನು ಹಾಕೋಣ ಅಂತ. ಆದರೆ ಅಷ್ಟರಲ್ಲಿ ನನ್ನ ಗಂಡ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ನನಗೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ನನ್ನ ಭಾವ ಎಲ್ಲವನ್ನು ಹೇಳಿ ನನ್ನ ಗಂಡನಿಗೆ ಸರಿ ಮಾಡಿದ್ದಾರೆ. ಇನ್ನು ನಾನು ಇವನಿಗೆ ನನ್ನ ಸರ್ವಸ್ವವನ್ನು ಕೊಡಲು ಸಿದ್ಧ ಅಂತ ಅವನಿಗೆ ಸಹಕರಿಸಲು ಆರಂಭಿಸಿದೆ. ಅವನು ನನ್ನ ದೇಹವನ್ನು ಮುಟ್ಟುತ್ತಿದ್ದಾನೆ. ಇದೇ ಮೊದಲ ಸ್ಪರ್ಶ. ಅವನಿಂದ ನನಗೆ ರೋಮಾಂಚನವಾಗುತ್ತಿದೆ. ಆದರೆ ತುಂಬ ಅರ್ಜೆಂಟಾಗಿ ಎಲ್ಲವನ್ನು ಮಾಡುತ್ತಿದ್ದರು. ನಾನು ಹೇಳಿದೆ, ನಿಧಾನವಾಗಿ ಮಾಡಿ, ನಾನು ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಇರಲು ಸಿದ್ಧ ಅಂತ. ಆದರೆ ಅಷ್ಟರಲ್ಲಿ ಕರೆಂಟ್ ಬಂತು. ಎದುರುಗಡೆ ಇದ್ದ ಮನುಷ್ಯನನ್ನು ನೋಡಿ ನಾನು ಭಯಗೊಂಡೆ. ಅವನು ನನ್ನ ಭಾವ ಆಗಿದ್ದ, ನನ್ನ ಗಂಡನಲ್ಲ. ಇಷ್ಟು ಹೊತ್ತು ನಾನು ಸಹಕರಿಸುತ್ತಾ ಇದ್ದಿದ್ದು ಅವನು ನನ್ನ ಗಂಡ ಅಂತ. ಆದರೆ ನನ್ನ ಗಂಡನ ಜಾಗದಲ್ಲಿ ಅವನ ಅಣ್ಣ ಇದ್ದಾನೆ. ಇಷ್ಟೊತ್ತು ನನಗೆ ಮುತ್ತು ಕೊಟ್ಟಿದ್ದು ಅವರ ಅಣ್ಣ. ನಾನು ಭಾವ ಅಂತ ಹೇಳಲು ಹೋದಾಗ ನನ್ನ ಬಾಯನ್ನು ಮುಚ್ಚಿದ. ಭಾವ ಅಲ್ಲ, ನೀನು ನನ್ನನ್ನು ಗಂಡ ಅಂತಲೇ ಕರೆಯಬೇಕು. ನಿನ್ನ ಗಂಡನಿಗೆ ನಿನ್ನ ಮೇಲೆ ಆಸಕ್ತಿ ಇಲ್ಲವಂತೆ. ಅದಕ್ಕೆ ಹಗಲಿನಲ್ಲಿ ಅವನು ನಿನಗೆ ಗಂಡ, ರಾತ್ರಿಯಲ್ಲಿ ನಾನು ನಿನಗೆ ಗಂಡ.
ನಾನು ಎಲ್ಲಿ ಬಂದು ತಗಲಾಕಿಕೊಂಡೆ? ಮಾವ ಯಾರ ಜೊತೆ ನನಗೆ ಮದುವೆ ಮಾಡಿದರು ಅಂತ ಭಯವಾಯಿತು. ನನಗೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಭಯದಿಂದ ಆ ಮನುಷ್ಯನನ್ನು ದೂರ ತಳ್ಳುತ್ತಿದ್ದೇನೆ. ಆದರೆ ಅವನು ದೂರ ಹೋಗುತ್ತಿಲ್ಲ, ನನ್ನ ಮೇಲೆ ಬೀಳುತ್ತಿದ್ದಾನೆ. ಇದೆಲ್ಲ ಈಗಿನ ಕಾಲದಲ್ಲಿ ಸಹಜ. ನೀನು ಮಾಡ್ರನ್ ಹುಡುಗಿ, ಇಷ್ಟೊಂದು ಏಕೆ ಭಯಪಡುತ್ತಿದ್ದೀಯಾ ಅಂತ ಅವನು ತುಂಬ ಬಲವಂತ ಮಾಡುತ್ತಿದ್ದಾನೆ. ನನ್ನ ತುಟಿಗಳ ಮೇಲೆ ಮುತ್ತು ಕೊಡಲು ಬಂದ. ನಾನು ದೂರ ತಳ್ಳಿದೆ. ಭಯದಿಂದ ಅವನು ನನ್ನ ಕೆಳ ಉಡುಪುಗಳನ್ನು ಕಿತ್ತು ಎಸೆದ. ನನ್ನ ಕಾಚವನ್ನು ತೆಗೆಯಲು ಪ್ರಯತ್ನ ಮಾಡುತ್ತಿದ್ದಾನೆ. ನಾನು ಬೇಡ ಅಂತ ಹೇಳಿದರೂ ಕೇಳುತ್ತಿಲ್ಲ. ಅಷ್ಟರಲ್ಲಿ ನಾನು ಅಲ್ಲಿ ಇದ್ದ ಬೆಡ್ಶೀಟಿಂದ ನನ್ನ ದೇಹವನ್ನು ಕವರ್ ಮಾಡಿಕೊಂಡೆ. ಅಲ್ಲೇ ಇದ್ದ ಹೂವಿನ ವಾಸಿಂದ ಅವನಿಗೆ ಹೊಡೆದೆ. ಅವನ ತಲೆಗೆ ಏಟು ಬಿದ್ದು ರಕ್ತ ಸೋರಲು ಆರಂಭಿಸಿತು. ನಾನು ಹೊರಗೆ ಬಂದು ರೂಮಿನ ಬಾಗಿಲನ್ನು ಹಾಕಿದೆ. ಅಲ್ಲೇ ಇದ್ದ ನನ್ನ ಬಟ್ಟೆಯನ್ನು ಹಾಕಿಕೊಂಡು ಹಿಂದೆ ಮುಂದೆ ನೋಡದೆ ಬೆಂಗಳೂರಿಗೆ ಹೊರಟು ಹೋದೆ. ಬಸ್ಸಲ್ಲಿ ಕಂಡಕ್ಟರ್ ಟಿಕೆಟರ್ ಕೇಳಿದಾಗ ನಾನು ಅಳುತ್ತಿದ್ದೆ. ಆಗ ನನ್ನ ಪರಿಸ್ಥಿತಿಯನ್ನು ನೋಡಿದ ಪಕ್ಕ ಇದ್ದ ಯಾರೋ ಹೆಂಗಸು ಟಿಕೆಟ್ನ ಕಾಸನ್ನು ಕೊಟ್ಟರು. ನಾನು ಅತ್ತೆ ಮಾವನ ಮನೆಗೆ ಹೋದೆ. ಹೇಗೋ ಸ್ವಲ್ಪ ಸುಧಾರಿಸಿಕೊಂಡು. ನನ್ನ ಪರಿಸ್ಥಿತಿಯನ್ನು ನೋಡಿ ಅವರೆಲ್ಲ ಬೇಸರ ಮಾಡಿಕೊಂಡರು. ಏನಾಯಿತು ಅಂತ ಅಳುತ್ತಿದ್ದಾರೆ. ಏಕೆಂದರೆ ನಾನು ಅವರನ್ನು ನೋಡಿದ ಸಮಯದಿಂದ ಅಳುತ್ತಿದ್ದೇನೆ. ಅವರು ನನ್ನ ಗಂಡ ಮತ್ತು ಭಾವನಿಗೆ ಫೋನ್ ಮಾಡಲು ನನ್ನ ಮಾವ ಪ್ರಯತ್ನ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ಫೋನನ್ನು ಕಿತ್ತೆಸೆದು ನಾನು ಪ್ರತಿ ವಿಷಯವನ್ನು ಹೇಳಿದೆ. ನನ್ನ ಗಂಡ ಕೆಲಸಕ್ಕೆ ಬರದವನು. ಅವರ ಅಣ್ಣ ಇಂದು ರಾತ್ರಿ ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನ ಮಾಡಿದ. ಅವನನ್ನು ರೂಮಿನಲ್ಲಿ ಕೂಡಿ ಹಾಕಿ ನಾನು ಹೊರಗೆ ಬಂದೆ. ಇದ್ದ ಬಟ್ಟೆಯನ್ನು ಹಾಕಿಕೊಂಡು ಇಲ್ಲಿಗೆ ಬಂದೆ ಅಂತ ಹೇಳುವುದರ ಒಳಗೆ ನನ್ನ ಪ್ರಾಣ ಹೋಯಿತು. ನನ್ನ ಅತ್ತೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಇದನ್ನೆಲ್ಲ ಅಲ್ಲೇ ರಾಕೇಶ್ ನಿಧಾನವಾಗಿ ಕೇಳಿಸಿಕೊಳ್ಳುತ್ತಿದ್ದ. ಅವನೂ ಕೂಡ ಬೇಸರದಲ್ಲಿ ಇದ್ದ. ಅವನನ್ನು ನೋಡಿ ನನ್ನ ಮಾವ ಅವನಿಗೆ 2 ಹೊಡೆದರು. ನೀನು ಅಂದು ಮಾಡಿದ ತಪ್ಪಿನಿಂದ ನಾನು ಅರ್ಜೆಂಟಾಗಿ ಇವಳ ಮದುವೆ ಮಾಡಿದೆ. ಹಿಂದೆ ಮುಂದೆ ವಿಚಾರಿಸಲು ಸಾಧ್ಯವಾಗಲಿಲ್ಲ. ಯಾರು ವಿಚಾರಿಸಿದರೂ ಅವರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳುತ್ತಿದ್ದರು. ಅವರನ್ನು ಕೆಟ್ಟವರು ಅಂತ ಹೇಳಲಿಲ್ಲ. ಅದಕ್ಕಾಗಿ ನಾನು ಮದುವೆ ಮಾಡಿದ್ದು. ನೀನೇ ಮದುವೆಯಾಗಿ ಬಿಟ್ಟಿದ್ದರೆ ಇಷ್ಟು ಸಮಸ್ಯೆ ಇರಲಿಲ್ಲ ಅಂತ ಮಾವ ಅತ್ತೆ ತಲೆ ಮೇಲೆ ಕೈ ಹಾಕಿಕೊಂಡು ಕುಳಿತರು. ರಾಕೇಶ್ ಕೋಪದಿಂದ ಹೊರಗೆ ಹೋದ. ಯಾರೂ ಅವನನ್ನು ಕೇರ್ ಮಾಡಿಲ್ಲ. ನಾನು ಅಳುತ್ತಾ ಅತ್ತೆ ಜೊತೆ ಮಲಗಿದೆ. ಅತ್ತೆ ಸಮಾಧಾನ ಮಾಡಿದ್ದರು. ಬೆಳಿಗ್ಗೆ ನಾವೆಲ್ಲ ಎದ್ದ ಮೇಲೆ ರಾಕೇಶ್ ಬಂದ. ಆಗ ಅವನು ಹೇಳಿದ ವಿಷಯ ಕೇಳಿ ನನಗೆ ಶಾಕ್ ಆಯಿತು. ರಾತ್ರಿ ಅವನು ಮೈಸೂರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನನ್ನ ಗಂಡ ಮತ್ತು ಅವರ ಅಣ್ಣ ಅತ್ತಿಗೆ ಎಲ್ಲರ ಮೇಲೂ ಕೂಡ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹತ್ತಿಸಿದ್ದಾನಂತೆ. ಅವರು ಈಗ ಜೈಲಿನಲ್ಲಿ ಇದ್ದಾರೆ. ಅವರೆಲ್ಲ ಫ್ರಾಡ್ಗಳಂತೆ. ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಅವರ ಆಸ್ತಿ ಸಿಕ್ಕಿದ ಮೇಲೆ ಅವರನ್ನು ಬಿಟ್ಟು ಇನ್ನೊಂದು ಕಡೆ ಹೋಗುತ್ತಾರಂತೆ. ನಿನ್ನ ಹೆಸರಿನಲ್ಲಿ ಆಸ್ತಿ ಇದೆ ಅಂತ ಬ್ರೋಕರ್ ಹೇಳಿದನಂತೆ, 20 ಎಕರೆ. ಅದಕ್ಕಾಗಿ ಅವನು ಆಸೆಯಿಂದ ಮದುವೆ ಮಾಡಿಕೊಂಡಿದ್ದರು. ಅಪ್ಪ ಅಮ್ಮ ನೀನು ಪ್ರೆಗ್ನೆಂಟ್ ಆಗಿ ಮಗು ಮಾಡಿಕೊಂಡರೆ ಮಾತ್ರ ಆಸ್ತಿ ಕೊಡುವುದು ಅಂತ ಹೇಳಿದ ಮಾತಿಗೆ ಅವರ ಅಣ್ಣ ಈ ಕೆಲಸ ಮಾಡಿದನಂತೆ. ತಮ್ಮ ಕೆಲಸಕ್ಕೆ ಬರದವನಂತೆ ಅಂತ ಹೇಳಿದಾಗ ನಮಗೆಲ್ಲ ಕೋಪ ಬಂತು. ನಾನು ಕೂಡ ಸ್ಟೇಷನ್ಗೆ ಹೋಗಿ ನಡೆದ ವಿಷಯವನ್ನು ವಿವರವಾಗಿ ಹೇಳಿದೆ. ಅವರಿಗೆ ಶಿಕ್ಷೆ ಆಗಲೇಬೇಕು. ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದಾರೋ. ನನ್ನ ಗಂಡ ಮತ್ತು ಅವರ ಅಣ್ಣ ನನ್ನ ಕಡೆ ನೋಡಲು ಭಯಪಡುತ್ತಾರೆ. ಆದರೆ ನನ್ನ ಭಾವ, ನಾ ಹೆಂಡತಿ ಕೈ ಮುಗಿದಳು ನನ್ನ ಮಕ್ಕಳಿಗಾಗಿ ನನ್ನನ್ನು ಬಿಡಿಸು ಅಂತ. ನಾನು ಅಸಹಾಯಕಳು ಅಂತ. ಏಕೆಂದರೆ ಒಳಗೆ ಅವರು ಇದ್ದರೆ ಮಕ್ಕಳು. ಅದಕ್ಕಾಗಿ ಕಂಪ್ಲೇಂಟಿಂದ ಅವಳ ಹೆಸರನ್ನು ತೆಗೆದೆ. ಅವಳು ಕೆಟ್ಟವಳು ಅಂತ ಗೊತ್ತು. ಆದರೆ ಆ ಮಕ್ಕಳು ಅನಾಥರಾಗಬಾರದು ಅಂತ 6 ತಿಂಗಳು ಕಂಟಿನ್ಯೂಸ್ ಆಗಿ ಕೇಸ್ ನಡೆಯಿತು. ನಂತರ ಅವರಿಗೆಲ್ಲ 5 ವರ್ಷ ಶಿಕ್ಷೆ ಆಗಿ ದಂಡ ಕೂಡ ಕಟ್ಟಬೇಕು ಅಂತ ಕೋರ್ಟಿನಲ್ಲಿ ತೀರ್ಮಾನವಾಯಿತು. ಅಷ್ಟೇ, ನಾನು ನೆಮ್ಮದಿಯಿಂದ ಉಸಿರು ಬಿಟ್ಟೆ. ನಾನು, ಅತ್ತೆ, ಮಾವ, ರಾಕೇಶ್ ಕೋರ್ಟಿನಿಂದ ಹೊರಬಂದೆವು. ಕಾರಿನಲ್ಲಿ ಕುಳಿತ ತಕ್ಷಣ ರಾಕೇಶ್ ನನ್ನ ಕೈಯನ್ನು ಹಿಡಿದುಕೊಂಡು ಕೇಳುತ್ತಾನೆ, ಪ್ಲೀಸ್ ನನಗೊಂದು ಅವಕಾಶ ಮಾಡಿಕೊಡು. ಮೊದಲು ನನ್ನನ್ನು ಕ್ಷಮಿಸು.
ನೀನು ಅಂತ ಹೇಳಿದ. ಏಕೆ ಇದೆಲ್ಲ ಅಂತ ಪ್ರಶ್ನೆ ಮಾಡಿದಾಗ, ನನ್ನನ್ನು ಮದುವೆ ಆಗುತ್ತೀಯಾ, ನನಗೆ ಒಂದು ಹೊಸ ಬಾಳು ಕೊಟ್ಟು ನನ್ನ ಮನೆಯಲ್ಲಿ ಇರುತ್ತೀಯಾ ಅಂತ ಕೇಳಿದ. ಅತ್ತೆ ಮಾವನ ಬಳಿ ನೋಡಿದಾಗ ಅವರಿಗೆಲ್ಲ ಮೊದಲೇ ಈ ವಿಷಯ ತಿಳಿದಿದೆ ಅನ್ನುವ ರೀತಿ ಇತ್ತು. ರಾಕೇಶ್ ನಿನ್ನ ಹೆಂಡತಿ ಅಂತ ಏನೋ ಹೇಳಲು ಹೋದಾಗ ಅತ್ತೆ ಹೇಳುತ್ತಾರೆ, ಅವನಿಗೂ ಅವನ ಹೆಂಡತಿಯ ಜೊತೆ ಡೈವರ್ಸ್ ಆಗಿದೆ. ಮದುವೆ ಆದ ದಿನದಿಂದಲೂ ಇಬ್ಬರಿಗೂ ಜಗಳ. ಅವನು ಒಂದು ದಿನವೂ ಅವಳ ಜೊತೆ ನೆಟ್ಟಗೆ ಸಂಸಾರ ಮಾಡಿಲ್ಲ. ನೀನು ಮದುವೆಗೆ ಒಪ್ಪಿಕೊಂಡರೆ ನಾನು ಮಾವ ರಾಕೇಶ್ ಸಾಯುವವರೆಗೂ ನಿಮಗೆ ಚಿರಋಣಿಯಾಗಿರುತ್ತೇವೆ ಅಂತ ಅತ್ತೆ ನನ್ನ ಹಣೆಗೆ ಮುತ್ತು ಕೊಟ್ಟು ಕೆಳಗೆ ಇಳಿದರು. ನಾನು ಮತ್ತು ನಿನ್ನ ಮಾವ ಟ್ಯಾಕ್ಸಿಯಲ್ಲಿ ಬರುತ್ತೇವೆ, ನೀವಿಬ್ಬರು ಸರಿಯಾಗಿ ಮಾತನಾಡಿಕೊಳ್ಳಿ ಅಂತ. ಆಗ ನನಗೆ ನಿಜವಾಗಲೂ ಕನ್ಫ್ಯೂಷನ್ ಆಯಿತು. ಬರುತ್ತಿರುವ ಸಂತೋಷವನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ತಿಳಿಯುತ್ತಿಲ್ಲ. ರಾಕೇಶ್, ನಾನು ನಿನಗೆ ಸೂಟ್ ಆಗುತ್ತೇನಾ? ನಾನು ಹಳ್ಳಿಯ ಹುಡುಗಿಯ ರೀತಿ, ನೀನು ತುಂಬ ಸ್ಟ್ಯಾಂಡರ್ಡ್ ಆಗಿರುವ ಮನುಷ್ಯ, ನಾನು ತುಂಬ ಲೋ ಕ್ಲಾಸ್ ಅಂತ ಹೇಳುತ್ತಿರಬೇಕಾದಾಗ ರಾಕೇಶ್, ನಿನಗೆ ನಾನು ಇಷ್ಟವೋ ಇಲ್ಲವೋ ಅಂತ ಹೇಳು, ಇವುಗಳ ಬಗ್ಗೆ ಅನಗತ್ಯವಾಗಿ ಚರ್ಚೆ ಮಾಡಬೇಡ ಅಂತ ಕೋಪ ಮಾಡಿಕೊಂಡ. ಆಗ ಅವಳು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡಳು. ನಾನು ಚಿಕ್ಕಂದಿನಿಂದ ಇಷ್ಟಪಟ್ಟಿದ್ದು ರಾಕೇಶ್ನನ್ನೇ. ರಾಕೇಶ್ ಅಸಹ್ಯಪಟ್ಟರೂ ಕೂಡ ನಾನು ಅದನ್ನು ಪ್ರೇಮ ಅಂತ ಸ್ವೀಕರಿಸಿದ್ದೆ. ಆದರೆ ಅವನು ಮದುವೆ ಆದಾಗ ಜಾಸ್ತಿ ಹೃದಯ ಒಡೆದಿದ್ದು ನನಗೆ. ಆದರೂ ಕೂಡ ಹೊಸ ಬದುಕಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದೆ. ಇಂದು ರಾಕೇಶ್ ಅವನಾಗಿ ಅವನೇ ನನ್ನನ್ನು ಮದುವೆ ಆಗುತ್ತೇನೆ ಅಂದರೆ ನಾನೇಕೆ ಇಷ್ಟೊಂದು ಯೋಚನೆ ಮಾಡುತ್ತಿದ್ದೇನೆ ಅಂತ ಅಂದುಕೊಳ್ಳುತ್ತಿದ್ದೇನೆ. ಅಷ್ಟರಲ್ಲಿ ಕಾರಿನಿಂದ ರಾಕೇಶ್ ಇಳಿದ ಶಬ್ದವಾಯಿತು. ಅವನು ಹೊರಗೆ ಹೋಗುತ್ತಿದ್ದಾನೆ. ನಾನು ಕೂಡ ಕಾರಿಂದ ಇಳಿದು ರಾಕೇಶ್ ಬಳಿಗೆ ಓಡಿ ಹೋದೆ. 2 ನಿಮಿಷ ಕಣ್ಣು ಮುಚ್ಚಿಕೊಂಡರೆ ನನ್ನನ್ನು ಬಿಟ್ಟು ಹೋಗುತ್ತೀಯಾ ಅಂತ. ನಿನಗೆ ನನ್ನ ಮೇಲೆ ಕೋಪ ಇರುತ್ತದೆ. ನಾನು ಪ್ರೀತಿ ಮಾಡು ಅಂತ ಹೇಗೆ ಹೇಳಲಿ? ನಾನು ನಿನಗೆ ಅಷ್ಟೊಂದು ನೋವು ಮಾಡಿದ್ದೇನೆ ಚಿಕ್ಕಂದಿನಿಂದ ಅಂತ. ಅವನು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತ. ಆಗ ನಾನು ಕೂಡ ಅವನ ಪಕ್ಕ ಅವನಿಗೆ ಅಂಟಿಕೊಂಡು ಕುಳಿತುಕೊಂಡೆ. ಅವನು ನನ್ನ ಕಡೆ ತಿರುಗಿದ. ಏನು ನಿರ್ಧಾರ ಮಾಡಿದೆ ಅಂತ ಕೇಳಿದ. ಆಗ ನಾನು ಅವನ ತುಟಿಗೆ ಮುತ್ತು ಕೊಟ್ಟೆ. ಅವನು ಕೂಡ ನನ್ನ ಮುತ್ತಿಗೆ ಸಹಕರಿಸಿದ. ಇಬ್ಬರು ಮುತ್ತನ್ನು ಕೊಡಬೇಕಾದರೆ ಒಬ್ಬರ ಕಣ್ಣುಗಳನ್ನು ಇನ್ನೊಬ್ಬರು ನೋಡುತ್ತಿದ್ದೆವು. ಆ ಕಣ್ಣುಗಳಲ್ಲಿ ಸತ್ಯ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸದ್ಯದಲ್ಲಿ ಇಬ್ಬರ ಕಣ್ಣಿನಲ್ಲಿ ತೃಪ್ತಿ ಇದೆ. ನನಗೆ ನನ್ನ ಚಿಕ್ಕಂದಿನ ಪ್ರೀತಿ ಸಿಕ್ಕಿತು. ಅವನಿಗೆ ಅವನ ಕಳೆದು ಹೋಗಿದ್ದ ನೆಮ್ಮದಿ ಸಿಕ್ಕಿತು. ನಂತರ ನಾನು ಅವನ ಕೈಯನ್ನು ಹಿಡಿದುಕೊಂಡು ಕೇಳಿದೆ, ಅತ್ತೆ ಮಾವ ನನ್ನನ್ನು ಪ್ರೀತಿ ಮಾಡಿದರೆ ನೀನು ಅಸೂಯೆ ಪಡುತ್ತೀಯಾ ಅಂತ. ಆಗ ಅವನು ಹೇಳುತ್ತಾನೆ, ನನ್ನ ಹೆಂಡತಿಯನ್ನು ನನ್ನ ಅಪ್ಪ ಅಮ್ಮ ಇಷ್ಟಪಟ್ಟರೆ ನನಗೆ ತಾನೇ ಖುಷಿಯಾಗುವುದು ಮತ್ತೆ ಅಂತ ಏನೋ ಹೇಳಲು ಹೋದಾಗ ಮೊದಲು ಅಂತ ಹೇಳಿದೆ. ಮೊದಲಿನದನ್ನು ಈಗ ಹೇಳಬೇಡ, ಈಗ ಹೊಸ ಬದುಕು ಅಂತ ಹೇಳಿದ. ಆದರೂ ಕೂಡ ನಾನು ಅವನು ಹಿಂದೆ ಮಾಡಿದ ವಿಷಯಗಳನ್ನು ಹೇಳಿ ಅವನನ್ನು ಗೇಲಿ ಮಾಡುತ್ತಿದ್ದೆ. ಆಗ ರಾಕೇಶ್ ನಿನಗೆ ಮಾಡುತ್ತೇನೆ ಅಂತ ಪುನಃ ನನ್ನ ತುಟಿಗಳನ್ನು ಅವನ ತುಟಿಗಳಿಂದ ಲಾಕ್ ಮಾಡಿದ. ಈಗ ಮಾತಾಡು ಅಂತ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದಾನೆ. ಇಬ್ಬರು ಒಂದು ಸುಂದರವಾದ ಬದುಕನ್ನು ಕೂಡ ಈ ಪ್ರೀತಿಯ ಮುತ್ತಿನಂತೆ ಕಟ್ಟುತ್ತೇವೆ ಅನ್ನುವ ನಂಬಿಕೆಯಿಂದ ಇದ್ದೇವೆ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.